ಶಿಡ್ಲಘಟ್ಟ ಘಟನೆ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ, ಈವರೆಗೂ ಕೂಡ ಕ್ರಮ ಆಗಿಲ್ಲ. ಸರ್ಕಾರ ಅವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಈಗ ಯಾರೇ ತಪ್ಪು ಮಾಡಲಿ, ನಾನು ನೆನ್ನೆನೂ ಸಹ ಹೇಳಿದ್ದೀನಿ, ಇಂಥ ಪ್ರಕರಣದಲ್ಲಿ ಒಂದು 2-3 ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವರಿರಲಿ ಒಂದು ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು. ಇಲ್ಲಿ ಪ್ರಶ್ನೆ ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು. ಹೌದು, ಯಾವುದೋ ಒಂದು ಸಮಯದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡಗಳು ಬರೋದು ನಾವು ನೋಡಿದ್ದೇವೆ ಇತ್ತೀಚೆಗೆ. ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಲಿಕ್ಕಾಗಲ್ಲ. ನಾನು ಅದನ್ನು ಭಾಳ ನೋಡಿದ್ದೀನಿ, ಭಾಳ ಎಕ್ಸಾಂಪಲ್ಲು ಕೊಡಬಲ್ಲೆ. ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಕಾನೂನು ಬಾಹಿರವಾಗಿ ಏನೊಂದು ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಡ್ತಾರೆ. ಅದಕ್ಕೆ ಇವತ್ತು ಜನಸಾಮಾನ್ಯರು, ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಒಂದು ಭಾಗ. ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು, ಒಂದು ಸಲ ಮೊನ್ನೆ ಯಾವುದೋ ಒಂದು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, 8 ವರ್ಷಗಳ ಹಿಂದಿನ ಘಟನೆ. ನಮ್ಮ ವಿಕಾಸಸೌಧ ಕಟ್ಟಿದಾರಲ್ಲ, ಆ ವಿಕಾಸಸೌಧವನ್ನು ಕಟ್ಟಬೇಕಾದ್ರೆ ಗೈಡ್ಲೈನ್ಸ್ ಏನಿತ್ತು, ಆ ಟೆಂಡರ್ನಲ್ಲಿ ಇದ್ದಂಥ ಕೆಲವು ಕಾಂಟ್ರಾಕ್ಟ್ರಿಗೆ ಕೆಲಸ ಏನು ಮಾಡಬೇಕು ಅಂತಕ್ಕಂಥದ್ದಿತ್ತು, ಅದನ್ನು ಮಾಡದೇ ಇದ್ದರೂ ಸಹ ಬಿಲ್ ಕೊಟ್ಟಿದ್ದಾರೆ. ಆ ಕೆತ್ತನೆ ಕೆಲಸವನ್ನು 3 ಸೈಡ್ ಮಾಡಬೇಕಾಗಿದ್ದು ಒಂದೇ ಸೈಡ್ ಮಾಡಿ 8 ವರ್ಷದ ನಂತರ ಈಗ ಅಧಿಕಾರಿಗಳ ಬರಬೇಕಂತ ರಿಟೈರ್ ಆಗಿದ್ದಾರೆ. ಅವರಿಗೆ ಬರಬೇಕಾದಂಥ ಸರ್ಕಾರದ ಸೌಲಭ್ಯಗಳು ರಿಟೈರ್ ಆದ ನಂತರ ಅದೆಲ್ಲ ಸ್ಟಾಪ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತೇಳಿ ಈಗ ಒಂದು ತೀರ್ಪು ಲೋಕಾಯುಕ್ತದಿಂದ ಕೊಟ್ಟಿದ್ದಾರೆ. ಅದರಿಂದ ಅಧಿಕಾರಿಗಳಿಗೆ ನಾನು ಹೇಳೋದು, ಜನಪ್ರತಿನಿಧಿಗಳ ಒತ್ತಡಕ್ಕೆ ಕೆಲಸ ಮಾಡಬೇಡಿ. ನಿಮಗೆ ಕೆಲಸಕ್ಕೆ ಜಾಯಿನ್ ಆದಾಗ ಸರ್ಕಾರದಿಂದ ಕೆಲವು ನಿಯಮಾವಳಿಗಳನ್ನು ರಚನೆ ಮಾಡಿದ್ದಾರೆ. ಆ ನಿಯಮಾವಳಿಗಳಲ್ಲಿ ಉಲ್ಲಂಘನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಿ. ಪೋಸ್ಟಿಂಗ್ ಎಲ್ಲೋ ಕೊಡ್ತಾರೆ, ಎಲ್ಲಾದ್ರೇನು ನೀವೆಲ್ಲರೂ ಕೆಲಸ ಮಾಡಲೇಬೇಕು. ಪೋಸ್ಟಿಂಗ್ಗೋಸ್ಕರವಾಗಿ ಕಾನೂನು ಬಾಹಿರವಾಗಿ ಕೆಲವು ಜನಪ್ರತಿನಿಧಿಗಳು ನಿಮ್ಮ ಮೇಲೆ ಒತ್ತಡ ಆಗ್ತಕ್ಕಂಥದ್ದೇನಿದೆ, ಅದಕ್ಕೆ ತಾವು ಯಾರೂ ತಲೆಬಾಗಬಾರ್ದು. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಈ ಸಂಕ್ರಾಂತಿ ದಿನ ಹೇಳಲಿಕ್ಕೆ ಸರ್, ಶಿಡ್ಲಘಟ್ಟ ಘಟನೆ ವಿಚಾರವಾಗಿ ಸಂಗಮೇಶ್ ಅವರ ಪುತ್ರನೂ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿನೇ ಧಮಕಿ. ಒಂದು ರೀತಿ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ. ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲಿನ ಮಟ್ಟದವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ದರೆ ಇವೆಲ್ಲ ನಡೆಯೋದು. ಬೇರೆ ಮೇಟಿ ಸರಿಯಾಗಿದ್ದರೆ ಇದು ಯಾವುದೂ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. CS ಕಾಲ್ ಮಾಡಿದ್ರಿ ನೀವು, ಇನ್ನೂ ಕೂಡ CS ಇಲ್ಲ, ಅವ್ರು ಏನು ಅದರ ಬಗ್ಗೆ ರಿಯಾಕ್ಷನ್ನೇ ಇಲ್ಲ ಅವ್ರದ್ದು ಇಲ್ಲಿವರೆಗೆ, ಈ ಕ್ಷಣದವರೆಗೆ. ನೋಡೋಣ, ನಾಳೆ ಇವತ್ತು ಸಂಕ್ರಾಂತಿ ಇರೋದ್ರಿಂದ ಮತ್ತೆ ನಾನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಿಲ್ಲ. ನಾಳೆ ನಾನು ಪುನಃ ಮಾತಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.